ಇನ್ನೊಂದು ಗೆಜ್ಜೆ ತರ ಇದು ಇಷ್ಟುದಾಯ್ತು. ಬಟ್ ಅದು ಯಾಕೋ ನನಗೆ ಇಷ್ಟ ಆಗ್ಲಿಲ್ಲ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿಗೆ ನಮ್ಮ ಪಾಪುಗೆ 7 ಮಂತ್ ಕಂಪ್ಲೀಟ್ ಆಯ್ತು. ಅದಕ್ಕೆ ಸಿಂಪಲ್ ಆಗಿ ಒಂದು ಥೀಮ್ನ ಮಾಡಿ ಫೋಟೋ ಶೂಟ್ ಮುಗಿಸ್ದೆ. ಎಷ್ಟು ಬೇಗ 7 ಮಂತ್ ಕಂಪ್ಲೀಟ್ ಆಯ್ತಪ್ಪ ಅನಿಸ್ತಿತ್ತು. ನೋಡ್ತಾ ನೋಡ್ತಾ ನನ್ನ ಮಗ ಇಷ್ಟು ದೊಡ್ಡವನಾಗ್ತಿದ್ದಾನಲ್ಲ ಅಂತ ಖುಷಿ ಒಂದ್ ಕಡೆ, ಆದ್ರೆ ಇಷ್ಟು ಬೇಗ ದೊಡ್ಡವನಾಗ್ತಿದ್ದಾನಲ್ಲ ಅಂತ ಬೇಜಾರು ಇನ್ನೊಂದ್ ಕಡೆ. ಸಿಂಪಲ್ ಆಗಿ ಫೋಟೋ ಶೂಟ್ನು ಮುಗಿಸ್ಕೊಂಡು ಹಾಗೇನೆ ಸ್ವಲ್ಪ ಜ್ಯುವೆಲರಿ ಶಾಪಿಂಗ್ ಇತ್ತು. ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಹೇಮಲ್ನ ಸ್ಕೂಲ್ಗೆ ಕಳಿಸಿ ಚರಿತು ಮತ್ತೆ ನಾನು ಇಬ್ರು ಬಂದ್ವಿ. ನಾವು ಜ್ಯುವೆಲರಿ ಶಾಪ್ಗೆ ಹೋದಾಗ ಒಬ್ರು ಒಬ್ರು ಇರ್ಲಿಲ್ಲ. ಹೋಗಿ ಒಂದು ½ ಅವರ್ ಆಗೋದೆ. ಯಪ್ಪ, ಎಷ್ಟು ಜನ ಬಂದ್ರು ಅಂದ್ರೆ, ಇಷ್ಟು ರೇಟ್ ಆದ್ರೂ ಚಿನ್ನದ ರೇಟು ತಗೊಳ್ಳೋರು ಮಾತ್ರ ಕಡಿಮೆ ಆಗಿಲ್ಲ. ನಾನು ಸ್ಕೀಮ್ ಮಾಡಿದ್ದೆ, ಅದರಲ್ಲಿ ಜ್ಯುವೆಲರಿನ ತಗೊಳ್ಳೋಕೆ ಅಂತ ಬಂದಿದ್ದೆ. ಅದಕ್ಕೆ ಅದು ಪ್ರೊಸೀಜರ್ ಎಲ್ಲ ಮುಗಿಯೋ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಜ್ಯುವೆಲರಿ ಶಾಪ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ 1.5 ಗಂಟೆ ಆಗೋಯ್ತು. ನಮ್ಮ ಚರಿತ್ಗೆ ಅಲ್ಲಿ ಶಾಪಲ್ಲಿರೋ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಮಿರರ್ ಎಲ್ಲ ದೊಡ್ಡದಾಗಿತ್ತಲ್ವ, ಅದನ್ನೆಲ್ಲ ನೋಡಿಬಿಟ್ಟು ಏನೋ ಒಂಥರ ಖುಷಿ, ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ, ಚೆನ್ನಾಗಿದೆ ಅನ್ನೋ ಥರ ಚೆನ್ನಾಗಿ ನೋಡ್ಕೊಂಡೆಲ್ಲ ಆಟ ಆಡ್ತಿದ್ದ. ಏನಿಲ್ಲ, ಒಂದು ½ ಅವರ್ ಅಷ್ಟೇ ಚೆನ್ನಾಗಿ ಆಟ ಆಡ್ದ. ಆಮೇಲೆ ಫುಲ್ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಸಖತ್ ಬೋರ್ ಆಯಿತು ಅಂತ ಅನಿಸುತ್ತೆ. ಅಳ್ತಿದ್ನಲ್ವಾ ಅಂತ ಕೆಳಗಡೆ ಕೂರಿಸ್ಬಿಟ್ಟೆ, ಏನಾದರೂ ಆಗಲಿ ಅಂತ. ಅವನು ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಂಡ. ಆ ಕಡೆ ಈ ಕಡೆ ಎಲ್ಲ ಹೋಗಿ, ಇವಾಗ ಬೇರೆ ಅಂಬೆಗಾಲು ಹಾಕೋದು ಕಲ್ತಿದ್ದಾನೆ. ನಿಲ್ಲೋದೇ ಇಲ್ಲ ಅಂತ ಅಂತಾನೆ ಒಂದು ಕಡೆ. ಯಾವಾಗಲೂ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ. ಜ್ಯುವೆಲರಿ ಶಾಪಲ್ಲಿ ಇರೋರು ಅಷ್ಟೇ ನಮಗೆ ತುಂಬ ಪರಿಚಯ. ನಮ್ಮ ಚರಿತ್ ಅಂದ್ರೇ ಅವ್ರಿಗೆ ಸಖತ್ತ ಇಷ್ಟ. ಹಾಗಾಗಿ ಸ್ವಲ್ಪ ಟೈಮು ಎತ್ಕೊಂಡಿದ್ರು ಅವರು. ಬಟ್ ಕಸ್ಟಮರ್ ಬಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಹಾಗಾಗಿ ಕೆಳಗಡೆನೆ ಬಿಟ್ಟೆ ಆಟ ಆಡಲಿ ಅಂತ ಅಂದ್ಕೊಂಡು ಅವನಂತೂ ಫುಲ್ಲು ಎಲ್ಲ ಕಡೆ ಓಡಾಡ್ಕೊಂಡು, ನೀವೇ ನೋಡ್ತಿರ್ಬೋದು, ಫುಲ್ ರೂಮ್ ಒಳಗೆಲ್ಲ ಹೋಗೋಕ್ಕೆಲ್ಲ ಟ್ರೈ ಮಾಡ್ತಿದ್ದಾನೆ. ಇನ್ನೇನು ಒಂದು 15 ಡೇಸ್ ಅನಿಸುತ್ತೆ ನಿಂತ್ಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಎಷ್ಟು ಬಿಸಿಲಿತ್ತು ಅಂದರೆ ಸಖತ್ ಬಿಸಿಲಿತ್ತು. ಮತ್ತು ಶೆಕೆ ಅಂತೂ ಸಖತ್ ಆಗ್ತಿತ್ತು. ತುಂಬ ಸುಸ್ತಾದಂಗೆ ಆಗ್ತಿತ್ತು. ಅದಕ್ಕೆ ಮನೆಗೆ ಬಂದ ತಕ್ಷಣವೇ ಒಂದು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿದು ರೆಸ್ಟ್ ಮಾಡಿದೆ. ಫ್ರೆಂಡ್ಸ್, ಫೈನಲಿ ಜ್ಯುವೆಲರಿ ಶಾಪಲ್ಲಿ ಶಾಪ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ. ಇವಾಗ ತಾನೇ ಮನೆಗೆ ಬಂದ್ವಿ. ಅವನಿಗೆ ಖರೀದ್ಗಂತೂ ಫುಲ್ಲು ಸುಸ್ತಾಗಿತ್ತು. ಅಲ್ಲಿ ತುಂಬ ವೆಯ್ಟ್ ಮಾಡಿಸಿದ್ರು, ಯಾಕೆಂದರೆ ಫುಲ್ ಕಸ್ಟಮರ್ ಇದ್ರು ಜಾಸ್ತಿ. ಚಿನ್ನದ ರೇಟು ಜಾಸ್ತಿ ಆಗ್ತಾನೆ ಇದೆ, ಬಟ್ ಕಸ್ಟಮರ್ಸ್ ಮಾತ್ರ ಯಾರು ತಗೊಳ್ಳೋರಂತೂ ಕಡಿಮೆ ಆಗ್ತಿಲ್ಲ. ಸೊ 1.5 ಅವರ್ ಆಯಿತು ನಾವು ಶಾಪಿಂದ ಹೊರಗೆ ಬರೋದಕ್ಕೆ. ಅಷ್ಟು ಕಸ್ಟಮರ್ ಇದ್ರು. ಇವಾಗ 1 ಗ್ರಾಮ್ ಗೋಲ್ಡ್ ಮೇಕಿಂಗ್ ಚಾರ್ಜಸ್ GST ಏನು ಇಲ್ದೇನೆ 10,000 ಆಗಿದೆಯಂತೆ. ಯಪ್ಪ, ಕೇಳಿ ಶಾಕ್ ಆಗೋಯ್ತು. ಫಂಕ್ಷನ್ಸ್ ವೇರ್ಸ್ಗೆಲ್ಲ ಇತ್ತು ನನ್ನ ಹತ್ರ ಜ್ಯುವೆಲರಿ, ಬಟ್ ಡೈಲಿ ಯೂಸ್ಗಂತೂ ಓಲೆ ಇರಲಿಲ್ಲ. ನೋಡಿ, ಆರ್ಟಿಫಿಷಿಯಲ್ ಹಾಕೊಂತಿದ್ದೆ, ಬಟ್ ನಂಗೆ ಆರ್ಟಿಫಿಷಿಯಲ್ ಆಗಲ್ಲ. ಹಳೆದೊಂದು ಜೊತೆ ಗೋಲ್ಡ್ ಇತ್ತು, ಅದು ಹಾಳಾಗೋಯ್ತು. ಸೊ ಹಾಗಾಗಿ ಇವತ್ತು ತಗೊಬರಕ್ಕಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ ಇವಾಗ ಗೋಲ್ಡ್ ರೇಟು. ಹಿಂಗೆ ಆದರೆ ಏನು ಮಾಡೋದು ಗೊತ್ತಿಲ್ಲ. ಫುಲ್ಲು ಗೋಲ್ಡಲ್ಲೇ ತಗೊಂಡಿದ್ದೀನಿ. ನನಗಿದು ತುಂಬ ಇಷ್ಟ ಆಯಿತು. ಅಂದರೆ ಡೈಲಿ ಯೂಸ್ಗೂ ಆಗುತ್ತೆ. ಅದು ಬಿಟ್ಟು ಸಿಂಪಲ್ ಸ್ಯಾರಿಗೆ ಮತ್ತು ಕುರ್ತಾಗೆಲ್ಲ ಸಖತ್ತಾಗಿ ಸೂಟ್ ಆಗುತ್ತೆ. ಹಾಗಾಗಿ ನಂಗೆ ಇದು ಇಷ್ಟ ಆಯಿತು, ಇದು ತಗೊಂಡೆ. ನೋಡಿ, ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ಸೊ ಹೇಗಿದೆ ನೀವು ಕಮೆಂಟ್ ಮಾಡಿ. ಕ್ಯೂಟ್ ಆಗಿದೆ. ಇಲ್ಲಿ ಕೆಳಗಡೆ ಗೆಜ್ಜೆ ಇದೆಯಲ್ಲ, ಅದೇ ಸಖತ್ ಕ್ಯೂಟ್ ಆಗಿದೆ. ಆಕ್ಚುಲಿ ಇನ್ನೂ ಒಂದು ಸ್ವಲ್ಪ ಉದ್ದ ಇತ್ತು, ಇನ್ನೊಂದು ಗೆಜ್ಜೆ ತರ ಇದು ಇಷ್ಟುದ್ದ ಇತ್ತು. ಬಟ್ ಅದು ಯಾಕೋ ನನ್ಗೆ ಇಷ್ಟ ಆಗ್ಲಿಲ್ಲ. ನಮ್ಮನೆಯವ್ರಿಗೂ ಅಷ್ಟೇ ಇದು ಪುಟಾಣಿಯ ಗೆಜ್ಜೆ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರು. ಹಾಕೊಂಡು ನೋಡ್ಬೇಕು ಹೇಗಿದೆ ಅಂತ. ಇವಾಗ್ಲೇ ಹಾಕೋತೀನಿ. ನಾನಂತೂ ವೆಯ್ಟ್ ಮಾಡ್ತಿದ್ದೆ. ಎಷ್ಟು 1 ಇಯರ್ ಇಂದ ಡೈಲಿ 100 ರೂಪಾಯಿ ಕಟ್ಕೊಂಡು ಬರ್ತಿದ್ದೆ.
11 ಮಂತ್ಗೆ ಅದು ಸ್ಕೀಮ್ ತರ ಏನೋ ಇರುತ್ತಲ್ಲ ಆ ತರದ್ರಲ್ಲಿ ಮಾಡ್ತಿದ್ದು. ಇವಾಗ ಬಂತು ಅದು. ಚಿನ್ನದ ರೈಟ್ ಬೇರೆ ಜಾಸ್ತಿ ಆಗ್ತಾನೆ ಇದೆ. ಸೊ ಹಾಗಾಗಿ ತಗೊಂಡ್ಬಿಡೋಣ ಅಂತ ಅನ್ಕೊಂಡು ತಗೊಂಡೆ. 2 ಮಂತ್ ಟೈಮ್ ಇತ್ತು. ಸ್ಕೀಮ್ ಇವತ್ತೇ ಮುಗ್ದಿತ್ತು. 2 ಮಂತ್ ಟೈಮ್ ಇತ್ತು, ತಗೋಬೋದಿತ್ತು. ಬಟ್ ನಾನು ಇವತ್ತೇ ಹೋಗಿ ತಗೊಂಬಂದೆ, ಇನ್ನ ಜಾಸ್ತಿ ಆದ್ರೆ ಏನ್ ಮಾಡೋದು ಅಂತ. ಸ್ಕೀಮಲ್ಲಿ ಎಷ್ಟು ದುಡ್ಡಿತ್ತು ಅಷ್ಟರಲ್ಲೇ ತಗೊಂಡಿದ್ದೀನಿ, ₹1 ಜಾಸ್ತಿ ಹಾಕಿಲ್ಲ. ಏನೋ ಒಂಥರ ಖುಷಿ. ಈ ತರ ಸಣ್ಣದಾಗಿ ಪುಟ್ಟದಾಗಿ ನಾವು ಹೆಣ್ಮಕ್ಳು ಮಾಡ್ಕೊಂಡು ನಾವೇ ತಗೊಳ್ಳೋದಿದೆಯಲ್ಲ, ಅದು ಸಖತ್ ಖುಷಿ ಕೊಡುತ್ತೆ. ನಾವು ಹಸ್ಬೆಂಡ್ ಇಂಥದ್ರಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಏನಿಲ್ಲ, ಡೈಲಿ ಶಾಪಿಂದ ₹100 ಎತ್ಕೊಂಡ್ ಬರ್ತಿದ್ದೆ. ಎತ್ಕೊಂಡ್ಬಂದು ಸೇವ್ ಮಾಡ್ಕೊಂಡು ಮಂತ್ಲಿ ಒಂದ್ಸಲ ಹೋಗಿ ಕಟ್ತಿದ್ದೆ ಜ್ಯುವೆಲ್ಲರಿ ಶಾಪಲ್ಲಿ. ಇಲ್ಲೇ ನಮ್ಮ ಮನೆ ಹಿಂದ್ಗಡೆನೆ ಇದೆ. ಸೊ ಅದರಿಂದ ಸೇವ್ ಮಾಡಿದ ದುಡ್ಡಲ್ಲಿ ತಗೊಂಡಿದ್ದಲ್ವಾ ಅಂತ ಖುಷಿ ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ಹಾಕೋತೀನಿ, ಹೇಗ್ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ಗಂತೂ ಸಖತ್ತಾಗಿದೆ. ಸಿಂಪಲ್ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಕುರ್ತಾಸ್ಗೂ ಚೆನ್ನಾಗಿ ಕಾಣಿಸುತ್ತೆ, ಜೀನ್ಸ್ಗೂ ಹಿಂಗೆ ಹಾಕೊಂಡು ಹೋಗ್ಬೋದು, ಏನಾಗಲ್ಲ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಹೀಗೆ ಕಾಣಿಸ್ತಿದೆ ಅಂತ. ಮತ್ತೆ ನನ್ ಕೂದ್ಲುನು ನೋಡಿ ಎಷ್ಟು ಉದ್ದ ಆಗ್ತಿದೆ ಅಂತ. ನಾನು ನಾನೇ ಪ್ರಿಪೇರ್ ಮಾಡಿರೋ ಹೇರ್ ಆಯಿಲ್ ನ ಯೂಸ್ ಮಾಡ್ತಿದ್ದೀನಿ ಇವಾಗ. ನಂದಂತೂ ಫುಲ್ಲು ಅಂದ್ರೆ ಫುಲ್ಲು ಸಖತ್ತು ರಫ್ ಆಗಿತ್ತು. ಇವಾಗ ಸ್ವಲ್ಪ ಸ್ವಲ್ಪನೇ ಸಾಫ್ಟ್ ಆಗ್ತಾ ಬರ್ತಿದೆ. ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಖಂಡಿತ ಸಾಫ್ಟ್ ಆಗುತ್ತೆ ನೀಟಾಗಿ. ಮತ್ತೆ ನನ್ನ ಕೂದಲು ಉದ್ದ ಆಗಿದೆ. ಎಷ್ಟಿತ್ತು, ಇಷ್ಟಷ್ಟೇ ಇತ್ತು, ನಂದು ಶಾರ್ಟ್ ಇತ್ತು, ಇಷ್ಟು ಬೆಳೆದಿದೆ ಇವಾಗ. ಆ ಹೇರ್ ಆಯಿಲ್ ಅಂತೂ ನಿಜ ಸಖತ್ತಾಗಿ ವರ್ಕ್ ಮಾಡುತ್ತೆ. ನಮ್ ಚರಿತಂದು ಕೂದಲು ನೀವು ನೋಡ್ಬೋದು ಎಷ್ಟು ಉದ್ದಾಗಿದೆ ಅಂತ. ಅದು ಆಯಿಲ್ ಯೂಸ್ ಮಾಡದ್ಮೇಲೆನೆ ಒಂದು ಇನ್ನ ತುಂಬಾ ಜಾಸ್ತಿ ಉದ್ದ ಬೆಳೀತು. ಸೊ ಸಖತ್ತಾಗಿ ವರ್ಕ್ ಮಾಡುತ್ತೆ ಅದು ಆಯಿಲ್. ಮ್ಯಾಜಿಕಲ್ ಆಯಿಲ್ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಮುಂಚೆನೆ ವ್ಲಾಗ್ ಅಲ್ಲಿ ಹೇಳಿದ್ದೀನಿ. ನೀವೇ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ಉದ್ದ ಆಗ್ತಿದೆ ಅಂತ. ಟ್ರೈ ಮಾಡಿ ಇಲ್ಲ ಒಂದ್ಸಲ. ಸುಮ್ನೆ ಯಾವ್ದ್ಯಾವ್ದೋ ಹೇರ್ ಆಯಿಲ್ ನ ತಗೊಂಡು ಹೇರ್ ಫಾಲ್ ಮಾಡ್ಕೊಳ್ಬೇಕಿಂತ ಮತ್ತೆ ಅದು ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ. ಇದಾದ್ರೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನೇ ಮಾಡಿರೋದು. ಎಲ್ಲರಿಗೂ ಸೂಟ್ ಆಗುತ್ತೆ, ಹುಡುಗರಿಗೆ ಹುಡುಗಿಯರಿಗೆ ಎಲ್ರಿಗೂ ಸೂಟ್ ಆಗುತ್ತೆ. ಖಂಡಿತ ಎಲ್ರು ಒಂದ್ಸಲ ಟ್ರೈ ಮಾಡಿ. ಚರಿತ್ಗೂ ತುಂಬಾ ಸುಸ್ತಾಗಿತ್ತು, ಅವನು ಮಲ್ಕೊಂಡ್ಬಿಟ್ಟ ಬಂದ ತಕ್ಷಣನೇ. ನಾನು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿ ಚಪಾತಿ ಮತ್ತೆ ಮೆಂತ್ಯ ಸೊಪ್ಪು, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕಿ ಗ್ರೇವಿ ಮಾಡೋಣ ಅಂತ ಅನ್ಕೊಂಡು ಮೊದಲಿಗೆ ಬಟಾಣಿ ಮತ್ತೆ ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಬೇಯೋಕೆ ಇಟ್ಕೊಂಡೆ. ಹಾಗೇನೆ ಸಿಂಪಲ್ ಆಗಿ ಒಂದು ಮಸಾಲ ಮಾಡ್ಕೋಬೇಕಿತ್ತು. ಅದಕ್ಕೆ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆ ಒಂದು ಸ್ವಲ್ಪ ಗೋಡಂಬಿ ಮತ್ತೆ ರುಬ್ಬಕ್ಕಾಗುವಷ್ಟು ನೀರನ್ನ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನೀರು ನಾನು ಏನೂ ಹಾಕ್ತಿಲ್ಲ, ನೀರಿದೆ, ಸ್ವಲ್ಪ ನೀರು ಬಿಡುತ್ತೆ ಮೆಂತ್ಯ ಸೊಪ್ಪು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಏನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಆ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೇನೆ ಎಣ್ಣೆ ಸೈಡಲ್ಲೆಲ್ಲ ನೀಟಾಗಿ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವೇ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪೌಡರು ಮತ್ತೆ ಸ್ವಲ್ಪ ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕು.
ನಾವು ಈ ಗ್ರೇವಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಕುದಿಸ್ತೀವಿ ನೋಡಿ ಅಷ್ಟು ಟೇಸ್ಟ್ ಆಗಿ ಬರುತ್ತೆ. ಹಾಗಾಗಿ ನಾನು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ಈ ಟೈಮಲ್ಲಿ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆಲೂಗೆಡ್ಡೆ ಮತ್ತೆ ಬಟಾಣಿ, ಅದನ್ನ ಹಾಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಆಲೂಗೆಡ್ಡೆ ಮತ್ತೆ ಬಟಾಣಿ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೆ ಅಲ್ವಾ, ಅದನ್ನೇ ಸಾಕಾಯ್ತು. ನಾನು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ತಿಲ್ಲ ಗ್ರೇವಿಗೆ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ 1 ನಿಮಿಷ ಅಷ್ಟೇನೆ ಬೇಯೋದಕ್ಕೆ ಬಿಡ್ತೀನಿ. ಯಾಕೆಂದ್ರೆ ಆಲೂಗೆಡ್ಡೆ ಮತ್ತೆ ಬಟಾಣಿ ಮಸಾಲನೆಲ್ಲ ನೀಟಾಗಿ ಇಟ್ಕೊಬೇಕು ಅದಕ್ಕೆ. ನೆಕ್ಸ್ಟ್ ಫೈನಲ್ ಆಗಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಕಸೂರಿ ಮೇಥಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಗ್ರೇವಿ ರೆಡಿ ಆಗೋಗುತ್ತೆ. ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಆಯಿತು ನೀವೇ ನೋಡ್ತಿರ್ಬೋದು. ನಮ್ಮನೇಲಿ ನಾನಿವತ್ತು ದೋಸೆನ ಮಾಡಿದ್ದೆ. ದೋಸೆ ಜೊತೆ ನಾನು ಈ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಪಾತಿ, ಪರೋಟ, ರೊಟ್ಟಿ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಆಗಿ ತಿನ್ಕೊಬಹುದು. ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಬೋದು ಮತ್ತು ಬೇಗನೆ ಮಾಡ್ಬೋದು. ಸಿಂಪಲ್ ರೆಸಿಪಿ. ನೀವು ಒಂದ್ಸಲ ಖಂಡಿತ ತಪ್ಪದೇನೆ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಒಳ್ಳೊಳ್ಳೆ ವ್ಲಾಗ್ಗಳು ನನ್ನ ಚಾನಲಲ್ಲಿ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.